ಪ್ರಿಯ ವೀಕ್ಷಕರೇ, ನಿಮ್ಮ ಫೇವರೆಟ್ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು. ಬೈ ಎಜುಕೇಶನ್ ಈಸ್ ಅ ಮ್ಯಾನೇಜ್ಮೆಂಟ್ ಅಂಡ್ ಲಾ ಪ್ರೊಫೆಷನಲ್. ಅದಷ್ಟೇ ಅಲ್ಲ, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್, ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಲೈಕ್ IT ಸೆಗ್ಮೆಂಟ್, ಕಾರ್ಪೊರೇಟ್, ಮೀಡಿಯಾ, ಟಾಪ್ ಡೆಸಿಗ್ನೇಷನ್ಸ್ ಅಂದ್ರೆ CEO, ವೈಸ್ ಪ್ರೆಸಿಡೆಂಟ್, ಚೇರ್ಮನ್, ಅಡ್ಜುರಿಗೇಟರ್. ಅವರ ಒಂದು ಸ್ಪೆಷಾಲಿಟಿ ಏನಂದ್ರೆ, ಯಾವ್ದಾರ ಒಂದು ಇಂಡಸ್ಟ್ರಿಗೆ ಹೋದ್ರೆ ಅಲ್ಲಿ ಅವ್ರದೇ ಆಗಿರುವಂತ ಒಂದು ಚಾಪನ್ನ ಹಾಕಿ ಬರ್ತಾರೆ. ಸೊ ಹರೀಶ್ ಸರ್ ಒಂದು ಸಾಧನೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಪ್ರಕೃತಿ ಬಂಧು, ರಾಜ ರಿಷಿ, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹರೀಶ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹರೀಶ್ ಸರ್, ಲಾಸ್ಟ್ ಎಪಿಸೋಡ್ ಅಲ್ಲಿ ಡಾಕ್ಟರ್ಸ್ ಡೇ, ಡಾಕ್ಟರ್ಸ್ ಕೊಡುಗೆ ಏನಿದೆ, ಅವ್ರ ಚಾಲೆಂಜಸ್ ಏನಿದೆ, ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಮಾತಾಡಿದ್ವಿ. ಇವಾಗ ಆಯುಷ್ ಡಾಕ್ಟರ್ಸ್, ಇವರಿಗೆ ಒಂದು ಫ್ಯೂಚರ್ ಹೆಂಗಿದೆ, ನಾಳೆ ಏನೇನು ಆಪರ್ಚುನಿಟೀಸ್ ಬರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಏನಕ್ಕೆ ಅಂದರೆ, ಆಯುಷ್ ಅನ್ನೋದು ಒಂದು ಪವರ್ಫುಲ್ ಮ್ಯಾಗ್ನೆಟು ನಮ್ಮ ಭಾರತದ್ದು. ಎಷ್ಟು ಅದು ಕೆಪಾಸಿಟಿ ಇದೆ ಅಂದರೆ, ಇಡೀ ವರ್ಲ್ಡು ತಿರುಗಿಸೋ ಅಷ್ಟು ತಾಕತ್ತಿರೋದು ಆಯುಷ್ ಅವ್ರಿಗೆ ಒಂದೇ. ದುರಂತ ಹೇಳ್ತೀನಿ ನಾನು, ನಮ್ಮವ್ರಿಗೆ ನಮ್ಮ ಬೆಲೆ ಇಲ್ಲ. ಮಾಡ್ರನ್ ಸೈನ್ಸ್ ಅನ್ನೋದು ಇಡೀ ವರ್ಲ್ಡಲ್ಲಿ ಐತೆ, ಆಯುಷ್ ಎಲ್ಲೂ ಇಲ್ಲ ರೀ. ಆಯುರ್ವೇದ ಇಲ್ಲೇ ಇರೋದು, ಯೋಗ ನ್ಯಾಚುರೋಪತಿ ಇಲ್ಲೇ ಇರೋದು, ಹೋಮಿಯೋಪತಿ ನಾವು ಜರ್ಮನಿಂದ ಇರೋದು, ನಾವು ಹೈಜಾಕ್ ಮಾಡಿದ್ದೀವಿ. ಹೈಯೆಸ್ಟ್ ಡಾಕ್ಟರ್ಸ್ ಇರೋದು ಇಲ್ಲೇನೆ, ಸಿದ್ಧ ಇರೋದು ಇಲ್ಲೇನೆ. ಪ್ರತಿಯೊಂದು ನಮ್ಮ ಭಾರತದ್ದು. ಇನ್ನೊಂದು ಏನು ಗೊತ್ತಾ, ನಮ್ಮಲ್ಲಿ ಪಾಪ್ಯುಲೇಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇಡೀ ಪ್ರಪಂಚಕ್ಕೆ ನಾವು ಡಾಕ್ಟ್ರುಗಳನ್ನ ಸಪ್ಲೈ ಮಾಡಿದ್ರೆ ಇಡೀ ಪ್ರಪಂಚ ರೆವಿನ್ಯೂ ನಮಗೆ ಬರುತ್ತೆ. ನಾವು ಎಲ್ಲ ಡಾಲರ್ಸು, ಪೌಂಡ್ಸು ಎಲ್ಲವನ್ನು ನಾವು ತೊಗೊಳ್ಳೋಷ್ಟು ಕೆಪಾಸಿಟಿ ಇದೆ. ಪ್ರಾಡಕ್ಟ್ ಸರ್ವಿಸಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಇಡೀ ನಮ್ಮ ದೇಶದ ಫೈನಾನ್ಷಿಯಲ್ ಕ್ರೈಸಿಸ್ ಏನೇ ಇದ್ರೂ ಸಾಲ್ವ್ ಮಾಡೋ ತಾಕತ್ತು ಆಯುಷ್ಗಿದೆ. ನಮ್ಮವ್ರು ತಿಳ್ಕೊಬೇಕು, ಯಾರೋ ಪಾಲಿಸಿ ಮಾಡೋರು, ಅಲ್ಲಿ ಬಂದು ಕೂತ್ಕೊಳ್ಳೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ಸರ್. ಆಯುರ್ವೇದ ಎಲ್ಲಿದೆ? ಇಲ್ಲಿದೆ. ಆಯುರ್ವೇದ ಏನಾದರೂ ಶಕ್ತಿ ಇರೋದು ಇಡೀ ವರ್ಲ್ಡ್ಗೆ ಗೊತ್ತು. ಇತ್ತೀಚೆಗೆ ನಮ್ಮ ನರೇಂದ್ರ ಮೋದಿಜಿಯವರ ಯೋಗ ಅನ್ನೋದ್ರ ಬಗ್ಗೆ ಸಖತ್ತ ಬ್ರ್ಯಾಂಡಿಂಗ್ ಆಗಿಬಿಟ್ಟಿದೆ. ಸೊ ಎಲ್ರಿಗೂ ಗೊತ್ತು ಯೋಗ ಅಂದ್ರೆ ಏನು ಅಂತ. ಬಟ್ ಅದನ್ನು ಕೆರಿಯರ್ ಆಗಿ, ಪ್ರೊಫೆಷ್ನಲ್ ಆಗಿ ತೊಗೊಂಡೋಗ್ಬೇಕಲ್ವಾ? ಇವತ್ತು ಏನಾಗಿದೆ, ಸ್ವಲ್ಪ ತಪ್ಪು ತಿಳ್ಕೊಬೇಡಿ, ಪ್ರಾಕ್ಟಿಕಲಾಗಿ ತೊಗೊಳ್ತೀನಿ. ಕಷ್ಟಪಟ್ಟು BNYS ಮಾಡಿರ್ತಾರೆ ಯೋಗ ನ್ಯಾಚುರೋಪತಿಲಿ. ನೆಕ್ಸ್ಟು ಡಿಗ್ರಿ ಮಾಡಿ, ಮಾಸ್ಟರ್ ಡಿಗ್ರಿ ಮಾಡಿ, PhD ಮಾಡಿರ್ತಾರೆ ಯೋಗ ನ್ಯಾಚುರೋಪತಿಲಿ. ಮಾಡಿ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಅವರು ಅಷ್ಟೊಂದು ಓದಿರೋದು ಏನಕ್ಕೆ? ಅವ್ರದ್ದೊಂದು ಕೆರಿಯರ್ ಬೇಕೋ ಬೇಡವಾ? ಅವರು ಫೈನಾನ್ಷಿಯಲ್ ದುಡ್ಡು ಮಾಡಬೇಕೋ ಬೇಡವಾ? ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ನಾನು ಯೋಗ ಮಾಡಿದ್ದೀನಿ ಅಂತ ಯೋಗ ಟೀಚರ್ ಅಂತ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಅವ್ರು ಶುರು ಮಾಡ್ತಾರೆ. ಎಷ್ಟೊಂದು ದೊಡ್ಡ ದೊಡ್ಡ ಆರ್ಗನೈಸೇಷನ್ನು ಫ್ರೀಯಾಗಿ ಟ್ರೈನಿಂಗ್ ಕೊಟ್ಬಿಡ್ತಾರೆ. ಫ್ರೀಯಾಗಿ ಕೊಟ್ಟರೆ ಬೆಲೆ ಇರಲ್ಲ. ಇವತ್ತು ರೀಸೆಂಟಾಗಿ ನಮ್ಮ ವಾರ ಇತ್ತು ಇಂಡಿಯಾ ಪಾಕಿಸ್ತಾನ್ಗೂ. ನಮ್ಮ ದೇಶನ ಹಾಳು ಮಾಡಬೇಕು ಅಂದರೆ ವಾರ್ ಮಾಡೋ ಅವಶ್ಯಕತೆ ಇಲ್ಲ, ಸೈಬರ್ ಅಟ್ಯಾಕ್ ಮಾಡೋ ಅವಶ್ಯಕತೆಯೂ ಇಲ್ಲ. ಫ್ರೀಯಾಗಿ ಕೊಟ್ಬಿಡಿ ಎಲ್ಲನೂ. ಎಲ್ಲ ಫ್ರೀಯಾಗಿ ಕೊಟ್ಟರೆ ಹಾಳಾಗಿ ಹೋಗ್ತೀವಿ ನಾವು. ಯಾಕೆ ಅಂದರೆ, ಈಗ ಯೋಚನೆ ಮಾಡಿ, ನಮ್ಮ ತಾತಗೆ ಸ್ಕೇರ್ ಸಿಟಿ ಇತ್ತು. ಆ ಸ್ಕೇರ್ ಸಿಟಿಗೋಸ್ಕರ ಅವನು ಮೈಂಡ್ನ ಯೂಸ್ ಮಾಡೋದು. ಯಾರು? ನಮ್ಮ ತಾತ, ನಮ್ಮ ಆ್ಯನ್ಸಿಸ್ಟರ್ಸು. ಅಂದರೆ ಇವತ್ತೇನು ಎಲೆಕ್ಟ್ರಿಸಿಟಿ ನೋಡ್ತಾ ಇದ್ದೀವಿ ನಾವು, ಇವತ್ತೇನು ಟೆಕ್ನಾಲಜಿ ನೋಡ್ತಾ ಇದ್ವಿ, ಇವತ್ತೇನು ಏರೋಪ್ಲೇನ್ ನೋಡ್ತಾ ಇದ್ವಿ, ಏನೇನು ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಇದ್ವಿ, ಏನಕ್ಕೆ? ಸ್ಕೇರ್ ಸಿಟಿ ಇತ್ತು, ಮನುಷ್ಯ ತಲೆ ಓಡಿಸ್ತಾ. ನೆಕ್ಸ್ಟ್ ಜನ್ರೇಷನ್ ಹಂಗಂಗೆ ಬರ್ತಾ, ನಮ್ಮ ಟೈಮಲ್ಲಿ ಮೊಬೈಲ್ ಇದ್ದಿಲ್ಲ, ನಮಗೆ TV ಇದ್ದಿಲ್ಲ, ನಾವು ಚಿಕ್ಕವರಿದ್ದಾಗ ಸ್ಕೇರ್ ಸಿಟಿ ಇತ್ತು. ಅದಕ್ಕೋಸ್ಕರ ಅದು ಫುಲ್ಫಿಲ್ ಮಾಡೋದಕ್ಕೆ ಇವತ್ತು ಏನು ಎಲ್ಲಿವರೆಗೂ ಡೆವಲಪ್ ಆಗಿದೆ ಅಲ್ಲೇ ನಮ್ಮ ಜನ್ರೇಷನ್ ಮಾಡಿರೋದು, ನಿಮ್ಮ ಜನ್ರೇಷನ್ ಎಲ್ಲ ಮಾಡಿರೋದು. ಈಗೇನಾಗಿದೆ ಅಲ್ಲಿ? ಸ್ಕೇರ್ ಸಿಟಿನೇ ಇಲ್ಲ, ಇನ್ಸ್ಟೆಂಟಲ್ಲಿ ಸಿಗುತ್ತೆ. ಏನು ಬೇಕೆಲ್ಲ ಸಿಗುತ್ತೆ, ಎಲ್ಲ ಉಚಿತವಾಗಿ ಕೊಟ್ಬಿಟ್ರೆ ಮೈಂಡಲ್ಲಿ ವರ್ಕ್ ಆಗುತ್ತೆ. ಹ್ಯೂಮನ್ ಕ್ರಿಯೇಷನ್ನೇ ಡ್ಯಾಮೇಜ್ ಆಗೋಯ್ತು ಇಲ್ಲಿ. ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ಫ್ರೀಯಾಗಿ ಏನೂ ಮಾಡಬೇಡಿ. ದೇರ್ ಇಸ್ ನೋ ವ್ಯಾಲ್ಯೂ. ನಮ್ಮ ಡಾಕ್ಟರ್ಸನ್ನು ಕೂಡ ಪಾಪ ಆಯುಷ್ ಡಾಕ್ಟರ್ಸು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ. ಆಮೇಲೆ ರೂಟ್ ರೀ, ನಮ್ಮದು ಆಯುರ್ವೇದ ಇದನ್ನು ರೂಟು ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಅಷ್ಟೆಲ್ಲ ಕೊಟ್ಟು ಓದಿ ಅವನು ಬಂದ ಮೇಲೆ ಆಯುರ್ವೇದ ಡಾಕ್ಟ್ರ ಫೀಸ್ ಜಾಸ್ತಿ ತೊಗೊಳಂಗಿಲ್ಲ. ಅದೇ ಮಾಡರ್ನ್ ಸೈನ್ಸ್ ಆದರೆ ಜಾಸ್ತಿ ತೊಗೋಬೋದು. ಯಾಕೆ ಅಂದರೆ ಅವ್ರದ್ದು ಪ್ರೋಟೋಕಾಲ್ ಇಟ್ಬಿಡ್ತಾರೆ. ನಾವು ಪ್ರೋಟೋಕಾಲ್ ಇಟ್ಕೊಳ್ಳಲ್ಲ, ಹಾರ್ಟಿಂದ ವರ್ಕ್ ಮಾಡ್ತೀವಿ. ಯಾಕಂದರೆ ನಮ್ಮ ಆಯುಷು ನಾಲೆಜ್ ಹೆಂಗಿದೆ ಅಂದರೆ, ಕಲ್ಚರ್ ಹೆಂಗಿದೆ ಅಂದರೆ, ಸಾತ್ವಿಕತೆ ಇದೆ ರೀ. ನಿಮ್ಗೆ ರೂಟಲ್ಲಿ ಹೇಳ್ಕೊಟ್ಬಿಡ್ತಾರೆ ಸರ್ವಿಸು, ಮಾತಲ್ಲ, ರೂಟಲ್ಲಿ ಹೇಳ್ಕೊಡ್ತಾರೆ. ಅವ್ರು ಸರ್ವಿಸಿಂದ ಹೋಗೋದೇ ತಪ್ಪ. ಹೋಗಿದ ಕೂಡಲೇ ಜಾಸ್ತಿ ಚಾರ್ಜ್ ಮಾಡೋಂಗಿಲ್ಲ. ಚಾರ್ಜ್ ಮಾಡಿದ್ರೆ ಅವನು ಆಯುರ್ವೇದ ಡಾಕ್ಟ್ರು ಅಂದ್ಬಿಡ್ತಾರೆ.
ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ನಿಮಗೆ ನೀವು ವ್ಯಾಲ್ಯೂ ಹೆಚ್ಚಿಗೆ ಮಾಡ್ಕೋಬೇಕು. ಇವತ್ತು ನಮ್ಮ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಮುಖ್ಯನ ಎಲ್ಲರೂ ಯುನೈಟೆಡ್ ಆಗಿದ್ದೀವಿ. ನಾವು ಎಂಟೈರ್ ಆಯುಷ್ ಫೆಟರ್ನಿಟಿ ಯುನೈಟೆಡ್ ಆಗಿದ್ದೀವಿ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಯುಷ್ TV ಮುಖ್ಯನ ನಮ್ಮ ಆಯುಷ್ ಡಾಕ್ಟರ್ಸು ಇಡೀ ಗ್ಲೋಬಲ್ನ ರೂಲ್ ಮಾಡ್ತಾರೆ. ಏನಕ್ಕೋಸ್ಕರ? ನಮ್ಮ ಭಾರತಕ್ಕೋಸ್ಕರ. ಯಾಕೆ ಭಾರತಕ್ಕೋಸ್ಕರ ಅಂದರೆ, ಭಾರತದಲ್ಲಿ ಏನೇನು ಚಾಲೆಂಜ್ ಇದೆ ಅವನ್ನೆಲ್ಲ ಸಾಲ್ವ್ ಮಾಡೋ ತಾಕತ್ತಿರೋದು ಕೇವಲ ಆಯುಷ್ ಸಿಸ್ಟಮ್ಗೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ನಾನು ಜನರಲ್ ಆಗಿ ಒಂದು ಕ್ವೆಶನ್ ಕೇಳ್ತೀನಿ ಸರ್. ಇವಾಗ ಯಾವುದೇ ಒಂದು ಬಿಸ್ನೆಸ್ ಇರಲಿ ಸರ್, ಒಳಗಿರೋ ಚಿಪ್ಸ್ಗಿಂತ ಆಚೆ ಇರೋ ಕವರೇ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಬ್ರ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್. ಈಗ ತಾವು ಡಾಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ಪೆಸಿಫಿಕ್ ಆಗಿ ಕೇಳೋಣ ಸರ್. ಈಗ ಒಬ್ಬ ಆಯುರ್ವೇದ ಡಾಕ್ಟರ್ ಹೆಂಗೆ ಅವನ್ನ ಬ್ರ್ಯಾಂಡ್ ಮಾಡ್ಕೊಳ್ಳೋದು, ಹೆಂಗೆ 4 ಜನಕ್ಕೆ ಗೊತ್ತಾಗೋದು ಈ ಥರ ಒಂದು ಕ್ಲಿನಿಕ್ ಇದೆ, ಡಾಕ್ಟರ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ, ಹೆಂಗೆ ಸರ್ ಇದನ್ನ ಮಾಡೋದು? ಅದನ್ನೇ ನಾವು ಶುರು ಮಾಡಿದ್ವಿ. ನಮ್ಮ ಹೋಮಿಯೋಪತಿಯಿಂದ ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳ್ದಲ್ಲ, ನನಗೆ ಗೊತ್ತಿದ್ದಿಲ್ಲ ಹೋಮಿಯೋಪತಿಗೆ ಇಷ್ಟೊಂದು ಕೆಪಾಸಿಟಿ ಇದೆ, ಇಷ್ಟೊಂದು ತಾಕತ್ತಿದೆ ಅಂತ. ಇವತ್ತು ಡಾಕ್ಟರ್ ಜೊತೆ ಒಬ್ಬರೊಬ್ಬರ ಹತ್ರ ಚರ್ಚೆ ಮಾಡಿ ಕೂತಾಗ ಎಂತೆಂಥ ಕಾಯಿಲೆ ವಾಸಿ ಆಗೋದು ಗೊತ್ತಾ? ಅದು ಏನು ನ್ಯಾಚುರಲ್ ಅವ್ರದ್ದು, ಪ್ರತಿಯೊಂದು ಪ್ಲ್ಯಾಂಟ್ಸಿಂದ ತೊಗೊಂಡಿರುವಂಥದ್ದು. ಅದನ್ನು ತಗೊಳ್ಳೋದ್ರಿಂದ ಬುಡದು ಸಮೇತ ನಮ್ಗೆ ನಿವಾರಣೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಲೈಫ್ ಸ್ಟೈಲ್ ತರೋದ್ರಿಂದ ರೋಗನೇ ಬರೋಲ್ಲ, ಇಮ್ಯುನಿಟಿ ಬೂಸ್ಟ್ ಆಗೋಗ್ಬಿಡುತ್ತೆ. ಸೊ ಇದು ಹೆಂಗೆ ಬ್ರ್ಯಾಂಡಿಂಗ್ ಆಗುತ್ತೆ ಅಂದರೆ, ಮಾಡಬೇಕಾಗಿರೋದು ಯಾರು ಗೊತ್ತಾ? ಡಾಕ್ಟರ್ಸು ಬರಬೇಕು, ನಮ್ಮಂಥ ಮೀಡಿಯಾನು ಕೈ ಜೋಡಿಸ್ಕೋಬೇಕು. ಆಯುಷ್ TV ಇದಕ್ಕೆ ಅಂತ ಡೆಡಿಕೇಟೆಡ್ ಆಗಿರೋದು. ಯೋಚನೆ ಮಾಡಿ, ಇವತ್ತು ಚಾನಲ್ಲು ಕಮರ್ಷಿಯಲ್ ನಾವು ಏನೂ ಮಾಡಲ್ಲ, ನಾವು ರೆವಿನ್ಯೂ ಓರಿಯೆಂಟೆಡ್ ಏನೂ ಮಾಡಲ್ಲ. ನಮ್ಮ ಕಂಪ್ಲೀಟ್ ಫೋಕಸ್ ನಮ್ಮದು ಮ್ಯಾನೇಜ್ಮೆಂಟು ಆಯುಷ್ TV ದಿಸ್ ಓನ್ಲಿ ಟು ರೆಂಡರ್ ಸರ್ವಿಸ್ ಟು ದಿ ಸೊಸೈಟಿ. ಹೆಲ್ತ್ ಸೆಗ್ಮೆಂಟ್ ಕಡೆನೇ ಫೋಕಸ್ ಮಾಡ್ತಾಯಿದ್ದೀವಿ. ಬಟ್ ನಾವು ಬೆಳಿಬೇಕು ಅಂದರೆ ಡಾಕ್ಟರ್ಸ್ ಬರಬೇಕು, ಡಾಕ್ಟ್ರು ಬೆಳಿಬೇಕಂದ್ರೆ ನಾವು ಬೇಕು. ಅದಕ್ಕೆ ನಾವು ಯುನೈಟೆಡ್ ಆಗಿದ್ದು GWC ಕಾನ್ಫರೆನ್ಸಿಂದ. ಇವಾಗ ಹೋಮಿಯೋಪತಿನ ಏನಲ್ಲ, ಜುಲೈ 15th ಒಳಗಡೆ ಬರ್ತೀವಿ. ಹೊರಗಡೆ ಬಂದುಬಿಟ್ಟು ಹೆಂಗೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ ಸರ್ವೀಸು ಅಂದರೆ, ಜನಕ್ಕೆ ಒಳ್ಳೇದು ಮಾಡ್ತಾ ಹೋಗ್ತಿದ್ದಕ್ಕೆ ವರ್ಡ್ ಆಫ್ ಮೌತು ಸ್ಪ್ರೆಡ್ ಮಾಡಬೇಕಾದ್ರೆ ನೀವು ಒಳ್ಳೇದಾದರೆ ಮಾತ್ರ ಸ್ಪ್ರೆಡ್ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ವರ್ಡ್ ಆಫ್ ಮೌತ್ಗಿಂತ ಯಾವುದೇ ನೀವು ಸೋಷಿಯಲ್ ಮೀಡಿಯಾಗಲಿ ಏನೂ ವರ್ಕೌಟ್ ಆಗಲ್ಲ. ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಯು. ಸೊ ಇದೇ ಟೈಪು ಏನು ಹೋಮಿಯೋಪತಿ ಮಾಡ್ತೀವೋ ಅದೇ ನಾವು ಆಯುರ್ವೇದ, ಯೋಗ, ನ್ಯಾಚುರೋಪತಿಗೆ ನಾನು ದಯಮಾಡಿ ಕೇಳ್ತಾ ಇದ್ದೀನಿ. ನಾನು ಯೋಗ ಯಾರ್ಯಾರು ಕ್ವಾಲಿಫೈಡ್ ಇದ್ದೀರಾ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಚಾನಲ್ಗೆ ಕೆಳಗಡೆ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೂ ಕೂಡ ನಾವು ಎಂಟೈರ್ ಒಂದು ಒಳ್ಳೆ ಸ್ಟ್ರಾಟಜಿ ಡೆವಲಪ್ ಮಾಡಿದ್ವಿ. ಕಾರ್ಪೊರೇಟ್ ಲೆವೆಲ್ಗೆ ಹೋಗ್ಬಿಟ್ಟು ನಿಮ್ಮ ಟೈ ಅಪ್ ಮಾಡಿ, ಯಾಕಂದರೆ ರೆವಿನ್ಯೂ ಬೇಕೇ ಬೇಕು. ಯೋಚನೆ ಮಾಡಿ, ಮದುವೆ ಆಗ್ತಿರಪ್ಪ ಯೋಗ ನ್ಯಾಚುರೋಪತಿ ಮಾಡಿರೋರು ಲೈಫ್ ಲೀಡ್ ಮಾಡಬಾರ್ದ? ನಮ್ಮ ಆಯುಷ್ ಡಾಕ್ಟರ್ಸ್ಗೆ ಫ್ಯಾಮಿಲಿ ಲೈಫ್ ಲೀಡ್ ಮಾಡಬಾರ್ದ? ಮಾಡ್ಬೇಕಂದ್ರೆ ರೆವಿನ್ಯೂ ಬೇಕೇ ಬೇಕು. ಫ್ರೀಯಾಗಂತೂ ಮಾಡೋಕ್ಕಾಗಲ್ಲ, ಬಟ್ ಅಟ್ ಅ ವೆರಿ ನಾಮಿನಲ್ ಪ್ರೈಸ್. ಹೌ ಟು ರೆಂಡರ್ ದಿ ಸರ್ವಿಸಸ್ ಫ್ರೀಯಾಗಿ ಮಾಡೋ ಬೇಕಾದರೂ ಮಾಡೋಣ, ಎಲ್ರಿಗೂ ಫ್ರೀ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ಏನಾಗಿದೆ ಅಂದರೆ, ಫ್ರೀ ಇರೋ ಕಡೆ ದುಡ್ಡಿರೋರು ಕೊಡಲ್ಲ ರೀ, ಅವರು ಫ್ರೀ ಬೇಕು ಅಂತಾರೆ. ದುಡ್ಡು ಇಲ್ದಿರೋರು ಕೊಡೋಣ, ಅಲ್ಲೇನು ಬೇಡ ಅನ್ನಲ್ಲ, ಬಟ್ ದುಡ್ಡಿರೋರು ಯಾಕೆ ಕೊಡಲ್ಲ? ಸೊ ಇದು ಚೇಂಜ್ ಆಗಬೇಕು. ಈ ಸೆಟ್ ಯಾವಾಗ ಚೇಂಜ್ ಆದ ಗೊತ್ತಾ? ನಮ್ಮ ವ್ಯಾಲ್ಯೂನ ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಯಾರು ಮಾಡ್ಕೋಬೇಕಾಗಿರೋದು? ನೀವು, ನಾವು ನಿಮ್ಮ ಜೊತೆಲಿದ್ದೀವಿ. ಅಂದರೆ ತಾವು ಹೇಳೋದು ಇವಾಗ ಒಂದು ಸ್ಟೆಪ್ಪು ಯಾವುದೇ ಥರ ವೈದ್ಯರು ಆಯುಷ್ TV ಕಡೆಗೆ ಇಟ್ಟರೆ ಆಯುಷ್ TV 5 ಸ್ಟೆಪ್ ಅವ್ರ ಕಡೆಗೆ ಇಡತ್ತೆ ಅಂತ. ಸೊ ಈ ಆಫರ್ ತಾವೇನು ಹೇಳ್ತೀರಾ, ಎಲ್ಲ ವೈದ್ಯರಿಗೂ ಓಪನ್ ಇದೆಯಾ ಸರ್? ಯಾರು ಬೇಕಾದ್ರೂ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದಾ? ಎಲ್ಲರೂ ಬರ್ಬೋದು. ಇನ್ನೊಂದೇನು ಗೊತ್ತಾ, ಎಂಟೈರ್ ಆಯುಷ್ ಸಿಸ್ಟಮ್ಗೆ ವಿ ಆರ್ ದೇರ್. ನಾವು 1 ಸ್ಟೆಪ್ ಅಲ್ಲಲ್ಲ, 5 ಸ್ಟೆಪ್ ಅಲ್ಲ, 100 ಸ್ಟೆಪ್ ಮುಂದಿಡ್ತಿದ್ದೀವಿ. ಅವ್ರು ಜಸ್ಟ್ 1 ಸ್ಟೆಪ್ ಇಡಬೇಕು. ಇದು ಒಂದು ಪಾರ್ಟು. ಬಟ್ ನಾವು ಅಲೋಪತಿ ಆಗೇನೆಸ್ಟ್ ಇಲ್ಲ, ಅಲೋಪತಿಯೂ ಬೇಕೇ ಬೇಕು, ಎಮರ್ಜೆನ್ಸಿಗೆ ಅವ್ರು ಬೇಕೇ ಬೇಕು. ನಮಗೇನು ಅಂದರೆ ಹ್ಯುಮ್ಯಾನಿಟಿಗೆ ಒಳ್ಳೇದಾಗಬೇಕು. ಅಲೋಪತಿ ಆಯುಷ್ ಒಟ್ಟಿಗೆ ಸೇರಬೇಕು, ಅದೇ ಇಂಟಿಗ್ರೇಷನ್. ಒಟ್ಟಿಗೆ ಎಲ್ಲಿ ಸೇರ್ಬೇಕು ಗೊತ್ತಾ? ಸಿಸ್ಟಮ್ ಜೊತೆ ಹಾರ್ಟು ಸೇರ್ಬೇಕು ರೀ. ನನ್ನದೇ ಸಿಸ್ಟಮ್ ದೊಡ್ಡ ಅನ್ನೋದು ಕೂತ್ಕೋಬೇಡಿ. ಎಲ್ಲರೂ ದೊಡ್ಡವರೇ, ಎಲ್ಲರೂ ಸ್ಟೂಡೆಂಟೇ, ಎಲ್ಲರೂ ಕಲಿಯೋದು ಇದ್ದೇ ಇರುತ್ತೆ. ಸೊ ಒಟ್ಟಿಗೆ ಸೇರಿದ್ರೆ ನಥಿಂಗ್ ಇಸ್ ಇಂಪಾಸಿಬಲ್. ಆ ಒಂದು ಪವರು ನಿಮ್ಮಲ್ಲಿದೆ, ನಾವು ಒಟ್ಟಿಗಿದ್ದೀವಿ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಕಳೆದ ಸಂಚಿಕೆಯಲ್ಲಿ ನಾವು ಎಮೋಷನ್ಸ್ ಆ್ಯಂಡ್ ಡಿಸೀಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ತಾವು ಹೇಳಿದ್ರಿ ಕೆಲವೊಂದು ಸಪ್ರೆಸ್ಡ್ ಎಮೋಷನ್ಸ್ ಇಂದಾನೇ ನಮಗೆ ಕೆಲವೊಂದು ಡಿಸೀಸಸ್ಗೆ ಇದಾಗ್ಬೋದು. ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ಬೋದಾ ಸರ್? ಲಾಸ್ಟ್ ಟೈಮ್ ನಾನು ಹೇಳಿದಾಗ 2 ಡಿಸೀಸ್ ಬಗ್ಗೆ ಮಾತಾಡೋದು. ಹೌದು ಸರ್. ಒಂದು ಪೈಲ್ಸ್ ಬಗ್ಗೆ, ಇನ್ನೊಂದು ಬ್ಯಾಕ್ ಪೇನ್ ಬಗ್ಗೆ ಹೇಳಿದ್ರಿ. ಇವತ್ತು ಕಾಮನ್ ಇರೋವಂಥದ್ದು BP ಬಗ್ಗೆ ಮಾತಾಡೋಣ. BP ಬಂದಾಗ ಶುಗರ್ ಬಂದೇ ಬಿಡುತ್ತೆ. ಯಾಕಂದರೆ ಇವರು ಬ್ರದರ್ ಸಿಸ್ಟರ್ಸ್ ಇದ್ದಂಗೆ. ಏನಕ್ಕೆ ಬರುತ್ತೆ? ತಿನ್ನೋದ್ರಿಂದ ಬರುತ್ತಾ? ಹಂಗೆ ನೋಡಿದ್ರೆ ನಾನು ಇಷ್ಟಪ್ಪ ಇದ್ದೀನಿ, ನಾನು ಫುಡ್ ಲವರ್, ನನಗೆ 2 ಬರಬೇಕಾಗಿತ್ತು, ಅದರಿಂದ ಬರಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ತಿನ್ನೋದ್ರಿಂದ ಬರುತ್ತೆ. ಉಪ್ಪು ತಿನ್ನಬಾರ್ದು, ಉಪ್ಪು ಜಾಸ್ತಿ ತಿಂದರೆ BP ಬರುತ್ತೆ.
ಸಕ್ಕರೆ ಜಾಸ್ತಿ ತಿನ್ನಬಾರ್ದು, ಸಕ್ಕರೆ ತಿಂದರೆ ಶುಗರ್ ಬರುತ್ತೆ. ಅಲ್ಲಲ್ಲ, ನೀವು ಅದು ಬರುತ್ತೆ ತಿಂದರೆ ತಿಂದರೆ ಬರುತ್ತೆ. ಯಾಕಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಪ್ಲಾಸಿಬೋ ಎಫೆಕ್ಟ್ ಇದ್ದಂಗೆ ನೋಸಿಬೋ ಎಫೆಕ್ಟ್ ಅಂತಿದೆ. ಈ ನೋಸಿಬೋ ಎಫೆಕ್ಟ್ ಇದೆ ನೋಡಿ, ವೆರಿ ಡೇಂಜರಸ್ಸು. ನೀವು ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು, ನಾನು ಹೇಳ್ದಲ್ಲ ಕಂಪ್ಯಾಷನ್, ನಮ್ಮ ಡಾಕ್ಟರ್ ಬಿ ಸಿ ರಾಯ್ ಅವರು ಫಸ್ಟು ಧೈರ್ಯ ಕೊಡೋ, ನಿಂಗೆ ಏನು ಕಾಯಿಲೆ ಇಲ್ಲ, ಎದ್ದೋಗಯ್ಯ, ಬಂದಿದ್ದೆ ನೀನು, ಹೆಲ್ತಿಯಾಗಿದ್ದೆ ನೀನು, ಸ್ವಲ್ಪ ವಾಕಿಂಗ್ ಮಾಡಿ ಎಲ್ಲ ಸರಿ ಹೋಗುತ್ತೆ, ಹಂಗೆ ಹೇಳಿ ಕಳಿಸ್ಬೇಕು. ಅಲ್ಲಿ ಮೆಡಿಸಿನ್ ಕೊಟ್ಟಂಗಾಯ್ತು. ಅದು ಬಿಟ್ಬಿಟ್ಟು ಇವಾಗ ಏನಾಗಿದೆ ಅಂದರೆ, ನಾನು ಎಲ್ಲ ಹೇಳ್ತಿಲ್ಲ, ಕೆಲವೊಬ್ಬರು ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಂತಲೂ ಹೇಳ್ತಿಲ್ಲ, ಕೆಲವೊಬ್ಬರು ಭಯ, ನಿಮ್ಮ ಭಯನೇ ಇವ್ರ ಬಿಸ್ನೆಸ್ಸು. ದಯವಿಟ್ಟು ಹೇಳ್ತೀನಿ, ಹೆದರಬೇಡಿ. ಎಲ್ರಿಗಿಂತ ದೊಡ್ಡ ಡಾಕ್ಟ್ರು ಮೇಲೊಬ್ಬ ಅವನ್ನೇ, ವೈದ್ಯನಾಥೇಶ್ವರ ಶಿವ ಇದ್ದಾನೆ. ಸೊ ಏನಕ್ಕೂ ಹೆದರಬೇಡಿ. ಮೊಟ್ಟ ಮೊದಲನೇದಾಗಿ ನಿಮ್ಗೆ ಎಲ್ಲದಕ್ಕೂ ಮೂಲ ಭಯ. ಏನಕ್ಕೆ ಭಯ ಬರುತ್ತೆ? ಈ ಬಿ ಪಿ ಶುಗರ್ಗೂ ಬೈಕು ಲಿಂಕ್ ಹೇಳ್ತೀನಿ ನಾನು. ನಮ್ಗೆ ಹಿಂಗೆ ಆಗೋಗ್ಬಿಟ್ರೆ ಫ್ಯೂಚರ್ ಬಗ್ಗೆ, ಈ ಥರ ನಾನು ಮಾಡಿರೋ ತಪ್ಪು ಸಿಗಾಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ನಾಳೆ ದಿನ ಫೈನಾನ್ಷಿಯಲ್ ಕ್ರೈಸಿಸ್ ಹೆಂಗಪ್ಪ, EMI ಹೆಂಗೆ ಕಟ್ಟೋದಪ್ಪ, ಸ್ಯಾಲ್ರಿ ಬರ್ದೋದ್ರೆ ಹೆಂಗಪ್ಪ, ಹಂಗೆ ಹಿಂಗೆ ಫ್ಯೂಚರ್ ಹಿಂಗೆ ಹಂಗೆ, ಅದೇ ಬಂದಿರೋ ಸಮಸ್ಯೆ. ಇಲ್ಲಿವರೆಗೂ ನೀವು ಬಂದಿದ್ದೀರಲ್ಲ, ಮುಂದೇನೋ ಅವ್ನು ಕರ್ಕೊಂಡು ಹೋಗ್ತಾನೆ. ನೀವು ಯಾವಾಗ ತುಂಬ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀರಾ, ದೆನ್ ದ ಇನ್ವಿಟೇಷನ್ ಫಾರ್ ಬಿ ಪಿ ಆ್ಯಂಡ್ ಶುಗರ್ ಇಸ್ ಗ್ಯಾರಂಟಿಡ್. ಒಂದು. ಸೆಕೆಂಡು, ಹಳೇದು, ಮನುಷ್ಯರು ರೀ ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಆ ಮಿಸ್ಟೇಕಿಂದ ರಿಗ್ರೆಟ್ ಮಾಡೋದಿತ್ತಲ್ಲ, ತುಂಬ ತಪ್ಪು. ಆಮೇಲೆ ನಾನು ಹಿಂದೆನೇ ಮಾಡಬೇಕಾಯಿತು, ವಯಸ್ಸು ಅನ್ನೋದು ಹೋಗ್ಬಿಡುತ್ತೆ, ವೆರಿ ಡೇಂಜರಸ್ಸು. ವಯಸ್ಸಲ್ಲಿ ಏನಾರು ನಾವು ಮಾಡಿಲ್ಲ ಅಂದರೆ ಮುಂದೆ ರಿಗ್ರೆಟ್, ಪಶ್ಚಾತ್ತಾಪ ಅಂತೀವಲ್ಲ, ತುಂಬ ಕಷ್ಟ ಅದು. ನಾನು ಎಲ್ಲ ಯೂತ್ಗೆ ನಾನು ಏನೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ಈ ಯೂತು ಮತ್ತೆ ಬರಲ್ಲ. ನೀವು ಮ್ಯಾಕ್ಸಿಮಮ್ ಅಚೀವ್ಮೆಂಟ್ ಮಾಡಬೇಕಾಗಿರೋದು ಯೂತ್ ಟೈಮಲ್ಲಿ ಎಂಜಾಯ್ ಮಾಡಬೇಕಾಗಿರೋದು. ಆಮೇಲೆ ಮಿಡ್ಲ್ ಏಜು ಓಲ್ಡ್ ಏಜಲ್ಲಿ ಎಂಜಾಯ್ ಮಾಡಬೇಕು. ನಾವೇನು ಮಾಡ್ತೀವಿ, ಯೂತ್ ಅಮ್ಮ ಎಂಜಾಯ್ ಮಾಡಬೇಕು, ಲೆಟ್ಸ್ ಪಾರ್ಟಿ ವೀಕೆಂಡ್ ಅಂತ ಹೋಗಿ ಎಂಜಾಯ್ ಮಾಡಿಬಿಟ್ಮೇಲೆ ಆಮೇಲೆ ಆಟೋಮೆಟಿಕ್ಕೆ ನಿಮ್ಮ ಪಾರ್ಟಿ ವೀಕೆಂಡ್ ಜೊತೆ ಬಿ ಪಿ ಶುಗರ್ ಬರುತ್ತೆ. ಏನಕ್ಕೆ? ಯು ಆರ್ ಸ್ಪಾಯ್ಲ್ಡ್ ಯುವರ್ ಪಾಸ್ಟ್. ರಿಗ್ರೆಟ್ ಇದೆ ನೋಡಿ, ವೆರಿ ಡೇಂಜರಸ್ಸು. ಪಾಸ್ಟು ಫ್ಯೂಚರಲ್ಲಿ ನಮ್ಗೆ ಇವೆರಡು ಡಿಸೀಸ್ ಬರುತ್ತೆ. ಪ್ರೆಸೆಂಟ್ ಬನ್ನಿ, ಮುಂದೆ ಏನಾಗುತ್ತೆ? ಒಂದಿನ ಸಾಯೋದು ಗ್ಯಾರಂಟಿನಾ? ಬರ್ತಾದ್ಮೇಲೆ ನಮ್ದು ಎಕ್ಸಿಟ್ 100% ಗ್ಯಾರಂಟಿನಾ? ಸಾಯೋದು ಗ್ಯಾರಂಟಿ ಅಂದಮೇಲೆ ವೈ ಟು ವರಿ ಅಬೌಟ್ ದಿ ಫ್ಯೂಚರ್? ಏನು ಬರುತ್ತೆ, ಎಲ್ರಿಗೂ ಬಂದಿದ್ದು ನನಗೂ ಬರುತ್ತೆ. ಒಂದು, ಮಾನ ಮರ್ಯಾದೆಗೆ ಹೆದರಬೇಡಿ. ಯಾಕಂತ ಹೇಳ್ತಾ ಇದ್ದೀನಿ, ಇದೊಂದು ಶುರು ಆಗ್ಬಿಟ್ಟಿದೆ, ಬ್ಲ್ಯಾಕ್ ಮೇಲ್ಗಳು ಮೀಡಿಯಾದಿಂದ ಹಿಡಿದು ಪ್ರತಿಯೊಬ್ಬರದ್ದು. ಏನೇ ಮಾಡಿದ್ರು ಟೈಮ್ ಅನ್ನೋದು ಎಲ್ಲ ಪಾಸ್ ಆಗುತ್ತೆ. ತಪ್ಪು ಮಾಡಿದ್ರು ಮತ್ತೆ ಮಾಡ್ಕೋಬೇಡಿ. ತಪ್ಪು ಮಾಡಿಬಿಟ್ಟಿದ್ದೀರಾ, ಆಗೋಗ್ಬಿಟ್ಟಿದೆ, ಅದು ಏನಾಗಬೇಕು ಕಾನ್ಸಿಕ್ವೆನ್ಸನ್ನ ಪ್ರಿಪೇರ್ ಆಗಬೇಡಿ. ಹೊರತು ಆ ಕೊರ್ಗಿನಲ್ಲಿ ಇರಬೇಡಿ. ಆ ಕೊರ್ಗಿದೆ ನೋಡಿ, ಅದು ನಿಮ್ಮ ಬಿ ಪಿ ಶುಗರು. ಇನ್ನು ಸಾಲ ಮಾಡಿಬಿಟ್ಟಿದ್ದಾರೆ. ಇವತ್ತು ನಂಗೆ ಗೊತ್ತಿರೋದು ಯಾವುದೋ ಪಾಪ ಪೇಪರಲ್ಲಿ ಬಂದಿದೆ, ಹರಾಜು ಬಂದುಬಿಟ್ಟಿದೆ, ಅವ್ರ ಫೋಟೋ ಸಮೇತ ಹಾಕ್ಬಿಟ್ಟವ್ರೆ. ಅವ್ರು ನನಗೆ ಆಗೋಯ್ತು ಅಂತಾಡ್ರು. ಆಯಿತು, ನೋ ಪ್ರಾಬ್ಲಮ್. ದೊಡ್ಡವರೇ ದೇಶ ಬಿಟ್ಟು ಹೋಗೋರೆ, ಅವರೇ ಟೆನ್ಷನ್ ಅಲ್ಲ. ವೈ ಆರ್ ಯು ಗೆಟ್ಟಿಂಗ್ ಟೆನ್ಷನ್? ಅದು ಹರಾಜಾಯಿತು, ಮುಗೀತದೆ. ನೆಕ್ಸ್ಟ್ ಹೊಸ್ದಾಗಿ ಶುರು ಮಾಡು, ಝೀರೋ ಸ್ಟಾರ್ಟ್ ಮಾಡು, ಎಂಜಾಯ್ ಮಾಡು. ಇಟ್ಸ್ ಆನ್ ಆಪರ್ಚುನಿಟಿ. ಇವೆಲ್ಲ ರೋಡ್ ಮಾಡಲ್ ಆಗೋ ಒಂದು ಅವಕಾಶ. ನನಗೆ 55 ಆಗೋಗ್ಬಿಟ್ಟೈತೆ ಅಂದರು. 55 ಆಗಿರೋದ್ರಿಂದನೇ ಪ್ಲಸ್ ಪಾಯಿಂಟು. ಏನಕ್ಕೆ ಅಂದರೆ ನಿಂಗೆ ಕಾಂಪಿಟೇಷನ್ ಇಲ್ಲ ಝೀರೋ ಶುರು ಮಾಡೋದಕ್ಕೆ. ನಾನು ಪ್ರಭುಪಾದರು ಇಸ್ಕಾನ್ ಅವ್ರದ್ದು ಹೇಳಿದ್ನಲ್ಲ, 70ನೇ ವಯಸ್ಸಲ್ಲಿ ಶುರು ಮಾಡಿದ್ರು ರೆವಲ್ಯೂಷನ್ ಅವರು. ಸೊ ಯು ಸ್ಟಾರ್ಟ್ ಅಟ್ ದಿಸ್ ಏಜ್. ಸೊ ಈ ಮೈಂಡ್ ಸೆಟ್ನ ಅವನ ಹತ್ರ ಒಂದು ಅರ್ಧ ಗಂಟೆ ಕೌನ್ಸಿಲಿಂಗ್ ಮಾಡಿದೆ. ಟೋಟಲ್ ರಿಲೀಫ್ ಆಗ್ಬಿಟ್ಟ ಅವನು. ರಿಲೀಫ್ ಆಗಿದ್ದ ಕೂಡಲೇ ನಾವು ನಂಗೆ ಅಂದ, ಹೌದಲ್ವಾ, ನಾನು ರೋಲ್ ಮಾಡಲ್ ಆಗ್ತೀನಿ ನಮ್ಮ ಊರಿಗೆ ಅಂತ. ಎಸ್, ದಟ್ ಇಸ್ ದ ವೇ ಟು ಲೀಡ್ ದ ಲೈಫ್. ವೆನ್ ಯು ಕೆನಾಟ್ ಚೇಂಜ್ ದಿ ಥಿಂಗ್ಸ್, ಒನ್ ಥಿಂಗ್ ಯು ಕ್ಯಾನ್ ಚೇಂಜ್ ಯುವರ್ ಮೈಂಡ್. ಈ ಮೈಂಡ್ನ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಂದು ವೀಕ್ನೆಸ್ಸು, ನಾನು ಶಾರ್ಟ್ ಟೆಂಪರ್, ನಾನು ಏನೇನೋ ಹೇಳ್ಬಿಡ್ತೀನಿ ಒಂದ್ಸಲ, ಮತ್ತೆ ನಾನು ಚೇಂಜ್ ಮಾಡ್ಕೊಳ್ತೀನಿ. ಯಾಕಂದರೆ ಐ ಕ್ಯಾನ್ ಚೇಂಜ್. ವೆನ್ ಐ ಕ್ಯಾನ್ ಚೇಂಜ್, ಯು ಕ್ಯಾನ್ ಆಲ್ಸೋ ಚೇಂಜ್. ಈ ಚೇಂಜ್ ಮಾಡೋದೊಂದು ಕಲ್ತ್ಬಿಟ್ರೆ, ವಿದ್ಯೆನ ಕಲ್ತ್ಬಿಟ್ರೆ, ಪ್ರೆಸೆಂಟ್ ಇರೋದು ಇದ್ಬಿಟ್ರೆ, ಬಿ ಪಿ ಶುಗರ್ ನಿಮಗೆ ಖಂಡಿತವಾಗ್ಲೂ ಬರಲ್ಲ. ಇದ್ರೂ ಕೂಡ ನಾರ್ಮಲ್ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ ಸರ್. ಬಟ್ ನನಗೊಂದು ಏನು ಡೌಟ್ ಅಂದರೆ ಸರ್, ಇಲ್ಲಿ ಈಗ ಆಂಗ್ಸೈಟಿ ಇರಬಾರ್ದು ಅಂದರೆ ಫ್ಯೂಚರ್ ಹೆಂಗಿರುತ್ತೆ, ಹಳೇದ್ರ ಬಗ್ಗೆ ರಿಗ್ರೆಟ್ ಇರಬಾರ್ದು ಅಂತ. ಬಟ್ ಮನುಷ್ಯ ಅಂದ್ರೇ ನಮಗೆ ಇಮೋಷನ್ಸ್ ತಾಗೇದಾಗುತ್ತೆ ಸರ್. ಈ ಇಮೋಷನ್ಸ್ ಎಲ್ಲ ನಮಗೆ ಟಚ್ ಆಗದೆ ಇರೋಂಗೆ ಹೆಂಗೆ ಸರ್? ನಾವು ಹೆಲ್ತ್ ಬೇಕೇ ಬೇಕು, ಇದನ್ನ ಈ ಕಡೆ ಬಿಡೋಕ್ಕಾಗಲ್ಲ. ಬಟ್ ಆ ಕಡೆ ಇಮೋಷನ್ಸ್ ಎಲ್ಲ ಹೆಂಗೆ ಸರ್ ನಾವು ಇದು ಮಾಡೋಕ್ಕಾಗುತ್ತೆ? ಏನೂ ಟಚ್ ಆಗಬಾರ್ದು ಅಂದರೆ ನಾವೆಲ್ಲರೂ ಸ್ಮಶಾನಕ್ಕೆ ಹೋಗ್ಬೇಕು. ಅಂದರೆ ಸಾಯೋ ತನಕ ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಜೊತೆಲೇ ಜೀವನ ಮಾಡೋ ಇದೊಂಥರ ಅಡ್ವೆಂಚರ್ ಇದ್ದಂಗೆ, ಮಜಾ ಇರುತ್ತೆ. ಅದಿಲ್ಲ ಅಂದರೆ ಮಜಾ ಇರಲ್ಲ, ಇರಬೇಕದು. ಏನಕ್ಕೆ ಅಂದರೆ ಫಿಯರೂ ಬರುತ್ತೆ, ಆ್ಯಂಗರೂ ಬರುತ್ತೆ, ಜಲಸಿನೂ ಬರುತ್ತೆ. ಇವೆಲ್ಲ ಬಂದಾಗ
ಇದನ್ನು ಪಾಸಿಟಿವ್ನ ರೀಪ್ಲೇಸ್ ಮಾಡಬೇಕು ಹೊರತು ಇದ್ರ ಜೊತೆಲೇ ಜೀವನ ಮಾಡ್ಕೊಂಡು ಹೋಗಬಾರ್ದು. ಅದೊಂದು ಕಲೆ, ಅದೊಂದು ಆರ್ಟ್. ಅದಕ್ಕೆ ತಾನೇ ನಮ್ಮ ಟ್ರೈನಿಂಗ್ ಇರೋದು. ಸೊ ಆರ್ಟನ್ನು ಕಲಿಬೇಕು ಹೊರತು ನೀವು ಅದನ್ನು ಬಿಟ್ಟಿರ್ತೀನಿ ಅಂದರೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ವಿಶ್ವಾಮಿತ್ರಂಗಾಗಿಲ್ಲ, ದೂರ್ವಾಸ ಮುನಿಯವ್ರಿಗಾಗಿಲ್ಲ, ಶಿವಂಗೆ ಕೋಪ ಬಂದ್ಬಿಟ್ಟೈತೆ. ಇಟ್ ವಿಲ್ ಹ್ಯಾಪನ್, ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಈಗ ನಾವು ಎಲ್ಲರೂ ಪೇಲಿಯೋಲಿಟಿವ್ ಕೇರ್ ಅಂತ ಹೇಳ್ತೀವಿ. ಸೀನಿಯರ್ ಸಿಟಿಸನ್ಸು, ವಯಸ್ಸಾದವ್ರ ಕೇರ್ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇರ್ತೀವಿ. ಇವತ್ತಿನ ದಿವಸ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಚಿಕ್ಕ ಚಿಕ್ಕ ಹುಡುಗರು 19-20 ಅವರು ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಸಿವಿಯರ್ ಮೊಬೈಲ್ ಅಡಿಕ್ಷನ್ ಅಂತಾರೆ, ಮೆಂಟಲ್ ಇಶ್ಯೂಸ್ ಅಂತಾರೆ, ಸ್ಪೆಕ್ಸು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸ್ಪೆಕ್ಸ್ ಬಂದ್ಬಿಟ್ಟಿದೆ. ಯಂಗ್ಸ್ಟರ್ಸು ಅವ್ರ ಹೆಲ್ತನ್ನು ಕಾಪಾಡ್ಕೊಳ್ಳೋಕೆ ಏನು ಮಾಡ್ಬೇಕು ಸರ್? ಯಂಗ್ಸ್ಟರ್ಸು ನೋಡಿ, ಈಗ ನಮಗಿಂತ ಹೆಚ್ಚು ಚಾಲೆಂಜ್ ಇರೋದು ಯಂಗ್ಸ್ಟರ್ಸ್ಗೆ. ಇವತ್ತು ನಿಮಗೆ ಪರಿಸ್ಥಿತಿಗೆ ಕಾರಣ ಇದು ಆ್ಯಕ್ಚುಲಿ ಆಕ್ಸಿಡೆಂಟಲ್ಲಿ ಆಗ್ತಾಯಿಲ್ಲ, ಮರ್ಡ್ರ್ ಆಗ್ತಾಯಿದೆ. ಮರ್ಡ್ರ್ ಮಾಡ್ತಿರೋದು ನಾವುಗಳು, ನಮ್ಮ ದೊಡ್ಡವರು. ಏನು ಅಂದರೆ ಟೂ ಮಚ್ ಆಫ್ ಕಂಫರ್ಟ್ ಝೋನ್ ಬಂದ್ಬಿಟ್ಟೈತೆ. ಏನು ಬೇಕು ನಿಮ್ಗೆ ಇರೋ ಕಡೆನೇ ಬರುತ್ತೆ. ಇದು ಮೇಜರ್ ಇಶ್ಯೂ ಆಗಿರೋದು. ಹಿಂದೆ ಏನಾರು ಮಾಹಿತಿ ಬೇಕು ಅಂದರೆ ನಾವು ಎಲ್ಲರೂ ಲೈಬ್ರರಿಗೆ ಹೋಗ್ಬೇಕಿತ್ತು. ನಮ್ಮಲ್ಲಿ ಬ್ರಿಟಿಷ್ ಲೈಬ್ರರಿ ಅಂತ ಇತ್ತು, ಗೌರ್ಮೆಂಟ್ ಪಬ್ಲಿಕ್ ಲೈಬ್ರರಿ ಇತ್ತು. ಅಲ್ಲಿ ಮೆಂಬರ್ ಆಗಿ ಅಲ್ಲಿ ಹೋಗ್ಬಿಟ್ಟು ಬುಕ್ಕನ್ನ ಹುಡುಕಿ ನಾವು ಅದನ್ನು ಓದ್ತಿದ್ವಿ. ನಾವು ಓದ್ಬಿಟ್ಟು ಸಿಕ್ತಪ್ಪ ಇನ್ಫಾರ್ಮೇಷನು ಅಂದ್ಕೊಂಡು ಖುಷಿಯಿಂದ ತರ್ತಿದ್ವಿ. ಈ ಜರ್ನಿಲಿ ಏನು ಗೊತ್ತಾ, ನಾವು ನಡ್ಕೊಂಡು ಹೋಗ್ಬೇಕಾಯಿತು, ನಡ್ಕೊಂಬರ್ಬೇಕಿತ್ತು, ಆಮೇಲೆ ಸ್ಟಡಿ ಮಾಡಬೇಕಿತ್ತು. ನಮ್ಮ ಮೈಂಡು ಟೋಟಲ್ ಟೈಮು ಕನ್ಸ್ಟ್ರಕ್ಟಿವ್ ಆಗಿ ಎಂಗೇಜ್ ಆಗಿತ್ತು. ಇವತ್ತೇನಾಗಿದೆ, ಏನು ಬೇಕು ಒಂದು ಬಟನಲ್ಲಿ ಸಿಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಮೆಂಟಲ್ ಆ್ಯಕ್ಟಿವಿಟಿ ಇಲ್ಲ, ಆಮೇಲೆ ಪುರ್ಸೊತ್ತಾಗಿ ಟೈಮ್ ಇದೆ ನಮಗೆ ಬೇರೆ ಅನ್ವಾಂಟೆಡ್ ಇಶ್ಯೂಗೆ. ಈ ಅನ್ವಾಂಟೆಡ್ ಇಶ್ಯೂ ಏನಲ್ಲಿ ನಮ್ಮ ಮೊಬೈಲು, ನಮ್ಮ ಟೆಲಿವಿಷನ್ನು ಮತ್ತು ಸುತ್ತಮುತ್ತಲ ನಮ್ಗೆ ಇರುವಂಥ ಪರಿಸರ. ಏನು ಪರಿಸರ? ಇವತ್ತು ನಮ್ಗೇನಾರು ಒಂದು ಮಸಾಲೆ ದೋಸೆ ತಿನ್ನಬೇಕು. ಹಿಂದೆ ದೋಸೆ ತಿನ್ಬೇಕಂದ್ರೆ ವಿದ್ಯಾರ್ಥಿ ಭವನ್ಗೆ ಹೋಗ್ತಿದ್ವಪ್ಪ, ಏನು ಚೆನ್ನಾಗಿತ್ತು. ಅಲ್ಲಿ ದೋಸೆ ಹೋಗ್ಬಿಟ್ಟು ತಿನ್ನೋದೇ ಒಂದು ಈವೆಂಟ್, ಒಂದು ಫಂಕ್ಷನ್. ಅದು ಏನು ಸ್ಯಾಟರ್ಡೆ ಅಥವಾ ಸಂಡೇ ಫಿಕ್ಸ್ ಮಾಡಿಕೊಂಡು ಪ್ರೋಗ್ರಾಮು ಶೆಡ್ಯೂಲ್ ಮಾಡಿಕೊಂಡು ಅಲ್ಲಿ ಹೋಗಿ ಬರೋದು. ಆ ಹೋಗಿ ಬರೋದ್ರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು, ಮೆಂಟಲ್ ಆ್ಯಕ್ಟಿವಿಟಿ ಇತ್ತು, ಎಂಜಾಯ್ಮೆಂಟ್ ಇತ್ತು, ಜಾಯ್ ಇತ್ತು. ಅಲ್ಲಿ ಡೋಪಮೈನ್ ರಿಲೀಸ್ ಆಗೋದು ಅದ್ಭುತವಾಗಿತ್ತು. ಇವತ್ತು ಒಂದು ಬಟನ್ ಆನ್ ಮಾಡಿದ ಕೂಡಲೇ ಮನೆಗೆ ಸ್ವಿಗ್ಗಿ ಝೊಮ್ಯಾಟೊ ಮುಖಾಂತರ ಬಂದ್ಬಿಡುತ್ತೆ. ಸೊ ವಿ ಹ್ಯಾವ್ ಮೇಡ್ ಅವರ್ ಲೈಫ್ ಸೋ ಮಚ್ ಕಂಫರ್ಟ್ ದಟ್ ಎನಿ ಲಿಟಲ್ ಬಿಟ್ ಆಫ್ ಅನ್ಕಂಫರ್ಟ್, ಹಾರ್ಟ್ ಅಟ್ಯಾಕ್, BP, ಶುಗರು, XYZ ಎಲ್ಲ ಕಾಯಿಲೆಗಳು ಬರ್ತಾಯಿದೆ ಯುವಕರಿಗೆ. ಇದ್ರ ಮಧ್ಯ ನಮ್ಗೆ ಅಷ್ಟು ಪ್ರೆಷರ್ ಇಲ್ಲ, ನಿಮಗಿರೋ ಅಷ್ಟು ಪ್ರೆಷರ್. ಏನು ಪ್ರೆಷರು? ಅಕಾಡೆಮಿಕ್ ಪ್ರೆಷರು. ನಮಗೇನೋ ಒಂದು ಡಿಗ್ರಿ ಇತ್ತು, ಕಷ್ಟಪಟ್ಟು ಹೋದ್ರೆ ಮಾಸ್ಟರ್ ಡಿಗ್ರಿ, ಅದೇನೋ ಕೆಲವೊಂದಿತ್ತು, ಸೈನ್ಸು, ಕಾಮರ್ಸು, ಆರ್ಟ್ಸು. ಅದಾದಮೇಲೆ ಡಿಗ್ರಿ, BA, BCom, BBM ಅಂತ ಬಂತು. ಆಮೇಲೆ ಲೇಟರ್ ಸ್ಟೇಜು BE ಮೆಡಿಕಲ್. ಇಷ್ಟೇ ಇತ್ತು. ಇವತ್ತು ದೊಡ್ಡದು ಲಿಸ್ಟ್ ಮಾಡಿಟ್ಬಿಟ್ಟಿದ್ದಾರೆ. ಯಾರು ಲಿಸ್ಟ್ ಮಾಡಿರೋದು? ದುಡ್ಡು ಮಾಡೋಕ್ಕೆ ಅಂದ್ಬಿಟ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು ನಮಗೆ ಮಾಡ್ತಿರುವಂತಹ ನೋವು, ತೊಂದರೆ, ಅಷ್ಟೊಂದು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸ್ ಆಗಿದೆ, ಲೆದರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಡಿಗ್ರಿ ಇದೆ. ಎಷ್ಟು ಕಾಂಪ್ಲಿಕೇಶನ್ನು. ಈ ಚಾಯ್ಸ್ ಸೆಲೆಕ್ಷನಲ್ಲಿ ನಮಗೆ ಶುರು ಆಗುತ್ತೆ ಸ್ಟ್ರೆಸ್ಸು. ಅದಾದಮೇಲೆ ಎಲ್ಲರೂ ಬುದ್ಧಿವಂತರು. ಇವತ್ತು ನಮ್ಮ ಟೈಮಲ್ಲಿ ನಾವೆಲ್ಲ ಆವರೇಜ್ ಸ್ಟೂಡೆಂಟ್ಸ್ಗಳು. ಬಟ್ ಇವತ್ತು 99.2% ಬಂದರೆ ಸ್ವಲ್ಪ ಕಷ್ಟಪಟ್ಟಿದೆ 100% ಬಂದ್ಬಿಡೋದಲ್ಲ. ನಾವು 36-37% ಬಂದರೆ ಖುಷಿ ಪಟ್ಬಿಡ್ತೀವಿ ಪಾಸ್ ಆದೆ ಅಂತ. ಇವತ್ತೇನಾಗಿದೆ 70% ಅಂದರೆ ಅವನು ವೇಸ್ಟು, 80% ಅಂದರೆ ಥೋರಿಗೆ ಕಷ್ಟಪಟ್ಟಿಲ್ಲ ಅವನು. ಇನ್ನೇನು ಕಷ್ಟಪಡೋದ್ರಿ? ಇದು ಯಾರು ಮಾಡ್ತಿರೋ ತಪ್ಪು? ಪೇರೆಂಟ್ಸು, ಟೀಚರ್ಸು, ನಮ್ಮ ಸುತ್ತಮುತ್ತಲಿರೋ ವಾತಾವರಣ. ಅವನು ಎಲ್ಲಂತೂ ಹೋಗ್ತಾನೆ. ಇದ್ರ ಮಧ್ಯೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳು, ನೀವು ನಮ್ಮ ವಿಜಯನಗರದಲ್ಲಿ ಹೋಗಿ ಎಷ್ಟೊಂದು ಇನ್ಸ್ಟಿಟ್ಯೂಟ್ಸ್ ಇದೆ. ಅದೇ ಟೈಪು ಕೋಟಾಲಿ ತುಂಬ ಇನ್ಸ್ಟಿಟ್ಯೂಷನ್ ಇದೆ. ಏನು ಪ್ರೆಷರು? IAS ಆಗಬೇಕು ಅಂತ. ಅವ್ರ ಅಪ್ಪ ಅಮ್ಮ, ನಾನು ಕಷ್ಟಪಟ್ಟು ನಿನಗೆ ದುಡ್ಡು ಕಳಿಸ್ತಾ ಇದ್ದೀನಿ, ನಾನು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ. ಅಣ್ಣ, ನಿನ್ನ ಕಷ್ಟ ಅಲ್ಲ, ನಿನ್ನ ಡ್ಯೂಟಿಯಪ್ಪ. ಮಕ್ಕಳು ಓದಿಸ್ತಾ ಇರೋದು ನಿಮ್ಮ ಡ್ಯೂಟಿ. ಬಟ್ ನೀವೇನು ಮಾಡ್ತೀರಾ? ನಿಮ್ಮ ಪ್ರೆಷರ್ನ ಅವ್ರಿಗೆ ಹಾಕ್ತೀರಾ. ಅವ್ರು ನಿಮ್ಮ ಪ್ರೆಷರ್ ತೊಗೋಬೇಕು, ಅಲ್ಲಿ ಸಬ್ಜೆಕ್ಟ್ ಪ್ರೆಷರ್ ತೊಗೋಬೇಕು. ವಿಪರೀತ ಕಾಂಪಿಟೇಷನ್, ಪಾಪ್ಯುಲೇಷನ್ ಜಾಸ್ತಿ, ವಿಪರೀತ ಕಾಂಪಿಟೇಷನು. ಆ ಪ್ರೆಷರ್ ತೊಗೊಂಡು ಹೆಚ್ಚು ಸಾವಾಗ್ತಾರೆ ಕೋಟಾದಲ್ಲಿ. IAS ಅವಾಗ ಯಾರ್ಯಾರು ಹೋಗ್ತಾರೆ ಅವ್ರುಗಳೇ ತುಂಬ ಜನ
ಸಾವು ನ್ಯಾಚುರಲ್ಗಿಂತ ಸೂಸೈಡ್ಗಳು ಮಾಡ್ಕೊಳ್ತಾರೆ. ಏನಕ್ಕೆ ಪ್ರೆಷರ್, ಟೂ ಮಚ್ ಆಫ್ ಪ್ರೆಷರು. ಇನ್ನು IT ಸೆಗ್ಮೆಂಟ್ ಬರ್ತೀರಾ, ಇವತ್ತು IT ಅವರು ಹೈಯೆಸ್ಟ್ ಶೇಕ್ ಆಗ್ತಿರೋ ಅಂಥ ಇಂಡಸ್ಟ್ರಿ ಬಿಕಾಸ್ ಆಫ್ ದ ಇಂಟ್ರೊಡಕ್ಷನ್ ಆಫ್ ದ AI ಯಾರು ತಂದಿದ್ದು? ನೀವುಗಳನ್ನೇ. AI ತಂದ್ರ ನೀವೇ ಕಾಂಪಿಟೇಟಿವ್ ಹುಟ್ಟಾಕಿದ್ರ ಎಷ್ಟೊಂದು ಜನರು ಜಾಬ್ ಆಲ್ರೆಡಿ ತೆಗಿತಾವ್ರೆ, ಮುಂದೆ ತುಂಬ ಜನ ತೆಗೆದುಬಿಡ್ತಾರೆ. ಯಾಕಂದರೆ ಟೆಕ್ನಾಲಜಿ ಅಪ್ಡೇಟ್ ಆಗಬೇಕು. ಇವಾಗ ಏನಾಗುತ್ತೆ, ಈ ಯೂತ್ ಸೆಗ್ಮೆಂಟು ಆಲ್ರೆಡಿ ದೇರ್ ಇನ್ ಒಂದು ಫೀಲ್ಡ್, ನಾವು 1 ಸೆಕೆಂಡ್ ಔಟ್ ಅಪ್ಗ್ರೇಡು. ಈ ಟೆನ್ಷನ್ ಇಲ್ಲ ಅಂದರೆ ಅವರು ಸರ್ವೈವಲ್ ಆಗಲ್ಲ. ಈ ಸ್ಟ್ರೆಸ್ ಅಂದರೆ ಎಜುಕೇಷನ್ ಸಿಸ್ಟಮು, ಸುತ್ತಮುತ್ತ ವಾತಾವರಣ, ಇದ್ರ ಮಧ್ಯೆ ಏನಾಗುತ್ತೆ, ಮ್ಯಾರೇಜ್ ಮಾಡ್ಕೊಳ್ಳೇಬೇಕು. ನಮ್ಮ ಸಿಸ್ಟಮಲ್ಲಿ ಮ್ಯಾರೇಜ್ ಮಾಡ್ಕೊಳ್ದೆ ಹೋದರೆ ಇವ್ನಿಗೇನೋ ಸಮಸ್ಯೆ ಇದೆ ಅಂತ, ಅಲ್ಲಿ ಮತ್ತೆ ಪ್ರೆಷರ್ ಶುರು ಆಗುತ್ತೆ. ಹುಡುಗ ವಯಸ್ಸಾಗ್ತಿದೆ ಟೆನ್ಷನ್, ಹುಡುಗಿ ವಯಸ್ಸಾಗ ಟೆನ್ಷನ್. ಇವತ್ತು ಹುಡುಗಿರ ಚಾಯ್ಸ್ಗಳನ್ನ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ. ಏನಕ್ಕೆ ಅಂದರೆ ಹುಡುಗಿರ ಸಂಖ್ಯೆ ಕಮ್ಮಿ ಆಗಿದೆ, ಹುಡುಗರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇಲ್ಲೇನಾಗಿದೆ, ಹುಡುಗರಿಗೆ ಏನು ಡಿಮ್ಯಾಂಡ್ಸ್ ಇದೋ ಹುಡುಗರು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಇದು ತುಂಬ ಮೇಜರ್ ಸ್ಟ್ರೆಸ್ ಓರಿಯೆಂಟೆಡ್ ಆಗಿದೆ. ಅಲ್ಲಿಂದ ಶುರು ಆದ ನೀವು ಯೂತು ನೀವು ಲಿಸ್ಟ್ ಹಾಕೊಂಡು ಹೋಗ್ತಾ ಇದ್ರೆ ಮೂಲ ಕಾರಣ ಟೂ ಮಚ್ ಆಫ್ ಕಂಫರ್ಟ್ ಆ್ಯಂಡ್ ಟೂ ಮಚ್ ಆಫ್ ಅಡ್ವಾನ್ಸ್ಮೆಂಟ್ ಈಸ್ ಬ್ರಿಂಗಿಂಗ್ ದಿಸ್ ಕೈಂಡ್ ಆಫ್ ಇಶ್ಯೂಸ್. ಸೊ ನಮ್ಮ ಹತ್ರ ಇರೋ ಟೆಕ್ನಾಲಜಿ, ಈ ಪ್ರೆಷರ್ಸು, ನೀವು ಹೇಳಿದ ಯಾವುದೂ ಒಂಥರ ತೆಗೆದಾಕಂಗಿಲ್ಲ ಸರ್ ಯೂತ್ಗೆ ಇವತ್ತು ಅಷ್ಟೊಂದು. ಸೊ ಇಷ್ಟೊಂದು ಸಮಸ್ಯೆ ಇರ್ಬೇಕಾದ್ರೆ ಯೂತ್ ಹೆಂಗೆ ಅವರು ಸ್ವಲ್ಪ ನೆಮ್ಮದಿಯಾಗಿ ಹೆಂಗಿರ್ಬೋದು ಸರ್? ನೆಮ್ಮದಿಯಾಗಿ ಇರಬೇಕಾ, ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಎಸ್ ಸೆಲ್ಫ್ ಡೆವಲಪ್ಮೆಂಟ್. ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್ ಇನ್ ಸಚ್ ಎ ವೇ ದಟ್ ಏನೇ ಬಂದ್ರೂ ನಾನು ಶೇಕ್ ಆಗಿರೋಂಗೆ ಟ್ರೈನಿಂಗ್ ನೀವು ಸೆಲ್ಫಾಗಿ ಮಾಡಿದ್ರೆ ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ಅವ್ರ ಆ ಕಾನ್ಫಿಡೆನ್ಸು, ಆ ಧೈರ್ಯ ಒಳಗಡೆಯಿಂದ ತಗೊಬೇಕು. ಸೊ ನಿಮ್ಮ ಟ್ರೈನಿಂಗ್ ಅಲ್ಲಿ ಇದರ ಒಂದು ಕಂಪ್ಲೀಟ್ ಅವ್ರಿಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ ಸರ್? ನಮ್ಮಲ್ಲಿ ಮೆಜಾರಿಟಿ ಇರೋರೇ ಯೂತ್ ಸೆಗ್ಮೆಂಟು. ಆ ಯೂತ್ ಎಂಥ ಸಮಸ್ಯೆ ಇಲ್ಲ, ಏನೇ ಮಿಸ್ಟೇಕ್ ಇಲ್ಲ, ಎಲ್ಲ ಡೋರ್ ಕ್ಲೋಸ್ ಆಗಿದೆ ಅಂದರೆ ನಮ್ಮ ಡೋರ್ಗೆ ಯಾವತ್ತೂ ಓಪನ್ ಇರುತ್ತೆ. ಯು ವಿಲ್ ಗೆಟ್ ದಿ ಸೊಲ್ಯೂಷನ್. ಸೊ ಎಕ್ಸ್ಟರ್ನಲ್ ಪ್ರೆಷರ್ಸ್ ಅಷ್ಟೇ ಅಲ್ಲ, ಈ ರಿಲೇಶನ್ಶಿಪ್, ಲವ್, ಇದ್ರ ಪ್ರೆಷರ್ಸೂ ತಾವು ಎಂಟೈರ್ ಆಗಿ ಹ್ಯಾಂಡಲ್ ಮಾಡ್ತೀರಾ ತಮ್ಮ ಒಂದು ಟ್ರೈನಿಂಗ್ ಅಲ್ಲಿ? ಇಮೋಷನ್ ಮೇಜರ್ ಚಾಲೆಂಜಸ್. ಈ ಲವ್ ಅನ್ನೋದಿದೆಲ್ಲ ಅದೇ ಮೇಜರ್. ಲವ್ ಅಂದ್ರೆ ಹುಡುಗ ಹುಡುಗಿ ಒಂದೇ ಅಲ್ಲ, ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸಿಂದ ಹಿಡಿದು ಈ ಒಂದು ಇಮೋಷನ್ದಿಂದ ಸ್ಟ್ರೆಸ್ ಕೊಂಡೋಗ್ತಾರೆ. ಇವತ್ತೆಲ್ಲ ತುಂಬ ಸಾಫ್ಟು ಮಕ್ಕಳುಗಳು. ಸೊ ಆ ಸಾಫ್ಟ್ನೆಸ್ನ ಮೆಟ್ಟು ನಿಲ್ಬೇಕಂದ್ರೆ ನಾವು ಇಂಟರ್ನಲ್ ಅಷ್ಟು ಸ್ಟ್ರಾಂಗ್ ಆಗಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೋಸ್ಕರ ಅಕಾಡೆಮಿಕಲಿ ಏನು ಹೇಳ್ಕೊಡಲ್ವೋ ಅದನ್ನು ನಾವು ಹೇಳ್ಕೊಡ್ತೀವಿ. ಸರ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ನಮ್ಮ ಕಾನ್ವರ್ಸೇಷನ್. ಬಟ್ ಇವತ್ತಿನ ಸಂಚಿಕೆಯ ಸಮಯ ಮುಗಿದಿದೆ. ಹರೀಶ್ ಸರ್, ಧನ್ಯವಾದಗಳು. ಇವತ್ತಿನ ಶೋ ಎಕ್ಸಲೆಂಟ್ ಆಗಿತ್ತು. ಮತ್ತೊಮ್ಮೆ ನೆಕ್ಸ್ಟ್ ವೀಕ್ ನಿಮ್ಮನ್ನ ಭೇಟಿ ಮಾಡ್ತೀರಿ. ನಮಸ್ಕಾರ. ನಮಸ್ತೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ಸಮಸ್ಯೆ ಹಲವಾರು, ಪರಿಹಾರ ಒಂದು. ನಮ್ಮ ಮೈಂಡು, ನಮ್ಮ ಎಮೋಷನ್ಸ್ನ ಕಂಟ್ರೋಲಿಗೆ ತಗೊಂಡು ಆ ಒಂದು ಟ್ರೈನಿಂಗ್ ಹೆಂಗೆ ಥಿಂಕ್ ಮಾಡಬೇಕು, ಹೆಂಗೆ ಅನಲೈಸ್ ಮಾಡ್ಬೇಕಂತ ತಗೊಂಡ್ರೆ ಇದು ಸಕಲ ಸಮಸ್ಯೆಗಳಿಗೂ ಪರಿಹಾರ. ಹೆಲ್ತ್ ಇಶ್ಯೂಸ್ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ಎಕ್ಸ್ಟರ್ನಲ್ ಪ್ರೆಷರ್ಸು, ಫಿನಾನ್ಷಿಯಲ್ ಪ್ರೆಷರ್ಸು, ಚಾಲೆಂಜಸ್ಸು. ಸೊ ಓವರ್ ಆಲ್ ನಮ್ಮ ಲೈಫ್ನ ಒಂದು ಲೆವೆಲ್ ಬೆಟರ್ ಮಾಡ್ಕೊಬೇಕಾದ್ರೆ ಹರೀಶ್ ಸರ್ನ ಈ ಒಂದು ಟ್ರೈನಿಂಗ್ ಕೋರ್ಸ್ನ ಖಂಡಿತ ಅಟೆಂಡ್ ಮಾಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳ ಕಾಣುವ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ಧನ್ಯವಾದಗಳು.